ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗದಗಿಂದ ಕೃಷ್ಣ ಕರೆ ಮಾಡಿದ್ದಾರೆ. ಕೃಷ್ಣ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಡಾಕ್ಟ್ರಿ ಡಾಕ್ಟರ್ ಮಾತಾಡ್ತಾರೆ. ಏನಿಲ್ರಿ ಡಾಕ್ಟ್ರೆ, ಇವಾಗಂತೂ ಈಗ ಸ್ಟೋನ್ ಕಿಡ್ನಿ ಸ್ಟೋನ್ ಆಗೋದು ಕಾಮನ್ ಆಗ್ಬಿಟ್ಟೈತ್ರಿ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದ್ಮೇಲೆ ಅವು ಮೊದ್ಲ ನೀವು ಸ್ಟೋನ್ ಅದಾವ ಅಂತ ಹೇಳ್ತಾರ್ರಿ. ಈ ಸ್ಟೋನ್ ಬರ್ಲಾರ್ದ ನಮ್ಗೆ ನಾವು ಹೆಂಗ ಪ್ರಕೃತಿ ಕಾಯ್ಕೋಬೇಕು? ಈ ಸ್ಟೋನ್ ಬಂದಿನ ನಾವು ಯಾವ ಆಹಾರನ ಸ್ವೀಕರಣೆ ಮಾಡ್ಬೇಕು? ಅದ್ರ ಬಗ್ಗೆ ಹೇಳ್ತೀರಾ ಮಾಹಿತಿ? ಅದು ಕರೆಕ್ಟ್ ಟ್ರೀಟ್ಮೆಂಟ್ ಗೊತ್ತಾಗಬೇಕು ಅಂದರೆ ಆ ಸ್ಟೋನ್ ಯಾವ ಥರದ ಸ್ಟೋನು ಅಂತ ಗೊತ್ತಾಗಬೇಕು. ಆದರೆ 90% ಆಫ್ ದ ಸ್ಟೋನ್ಸ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಅದು ಏನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮದು ಊಟದಲ್ಲಿ ಉಪ್ಪಿನಾಂಶ ಜಾಸ್ತಿ ಆದಾಗ, ಪ್ಲಸ್ ನಾನ್ ವೆಜಿಟೇರಿಯನ್ ಫುಡ್ ಜಾಸ್ತಿ ತೊಗೊಂಡಾಗ, ಮೂರನೇದು ನೀರಿನ ಅಂಶ ಸ್ವಲ್ಪ ಕಮ್ಮಿ ತೊಗೊಂಡಾಗ. ಸೊ ಇದನ್ನ ನೀವು ಪ್ರಿವೆಂಟ್ ಮಾಡಬೇಕು ಅಂದರೆ ನೀರಿನ ಅಂಶ ಜಾಸ್ತಿ ಮಾಡಬೇಕು. ಎವ್ರಿ ಅವರ್ಗೆ ಒಂದೊಂದು ಲೋಟ ನೀರು ತೊಗೊಂಡು, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಲೋಟ ನೀರು ತೊಗೊಂಡು, ಮಧ್ಯರಾತ್ರಿ ಇದ್ದಾಗ ಇನ್ನೊಂದು ಲೋಟ ನೀರು. ಸೊ ಆ ಥರ ಮಾಡಿದಾಗ, ಸೊ ನೀರು ಜಾಸ್ತಿ ಕುಡಿದಾಗ ಯೂರಿನ್ ಡೈಲ್ಯೂಷನ್ ಆಗುತ್ತೆ. ಡೈಲ್ಯೂಷನ್ ಆದಾಗ ಸ್ಟೋನ್ ಫಾರ್ಮೇಷನ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಎರಡನೇದು ಉಪ್ಪಿನಾಂಶ ಕಮ್ಮಿ ಮಾಡಿದಾಗ ಯೂರಿನ್ನಲ್ಲಿ ಕ್ಯಾಲ್ಶಿಯಂ ಪಾಸ್ ಆಗೋದು ಕಮ್ಮಿ ಆಗುತ್ತೆ. ಸೊ ಅದರಿಂದನೂ ಸ್ಟೋನ್ ಫಾರ್ಮೇಷನ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ ಫುಡ್ನ ರೆಡ್ಯೂಸ್ ಮಾಡಿದಾಗ, ಸೊ ಈ ಮೂರು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ರೆ, ಈ ಮೂರು ಸ್ಟೆಪ್ಸ್ ಲೈಫ್ ಸ್ಟೈಲ್ ರೆಗ್ಯುಲೇಷನ್ನ ಫಾಲೋ ಮಾಡಿದ್ರೆ 95% ಆಫ್ ದ ಸ್ಟೋನ್ಸ್ನ ಕಂಟ್ರೋಲ್ ಮಾಡ್ಬೋದು. ಓಕೆ, ಬೆಂಗಳೂರಿಂದ ಜಯಮ್ಮ ಕರೆ ಮಾಡಿದ್ರೆ. ಜಯಮ್ಮ ಅವರು ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ತೀನಿ ಮೇಡಮ್. ಹೇಳಿ. ಹಲೋ ಮೇಡಮ್, ನಮ್ಮ ಯಜಮಾನ್ರಿಗೆ 2 ಕಿಡ್ನಿ ಫೇಲ್ಯೂರ್ ಆಗಿದೆ ಮೇಡಮ್. ಓಕೆ. ಅವರು ಈಗ ಡಯಾಲಿಸಿಸ್ ಮಾಡುವಾಗ ವೀಕ್ಲಿ 3 ಟೈಮ್ಸ್ ಮಾಡಿಸ್ತೀವಿ ಮೇಡಮ್. ಮಾಡ್ತಾನೆ ಒಂದು ಹಾಫ್ ಅನ್ ಅವರ್ ಆಗಕ್ಕಿಲ್ಲ ಮೇಡಮ್. ಅದು ಏನಾಗುತ್ತೆ ಅಂದ್ರೆ ಈ ಕ್ರಾಂಪ್ಸ್ ಬರುತ್ತೆ ಮೇಡಮ್, ಕೈ ಕಾಲು. ಓಕೆ. ಕ್ರಾಂಪ್ಸ್ ಬಂದ್ಬಿಟ್ಟು ತಡ್ಕೊಳಕ್ ಆಗಲ್ಲ ಮೇಡಮ್, ಅಷ್ಟು ಚೀರಾಡೋ ತರ ಆಗುತ್ತೆ. ಅದಕ್ಕೆ ಸರ್ ಹತ್ರ ಹೇಳ್ಬೇಕಾಗಿತ್ತು ಮೇಡಮ್. ಎಷ್ಟು ಏಜ್ ಜಯಮ್ಮ ಅವರೇ ನಿಮ್ಮ ಯಜಮಾನ್ರಿಗೆ? ವಯಸ್ಸೆಷ್ಟು ಅವ್ರದ್ದು? ವಯಸ್ಸೆಷ್ಟು? 52 ಮೇಡಮ್ ಇವಾಗ. ಹೌದಾ? ಓಕೆ, ಡಾಕ್ಟರ್ ಮಾತಾಡ್ತಾರೆ. ನೋಡಮ್ಮ, ಇದು ಈ ಥರ ಕ್ರಾಂಪ್ಸ್ ಬರಬೇಕು ಅಂದರೆ 2 ಕಾರಣ. ಒಂದು, ಡಯಾಲಿಸಿಸ್ನಲ್ಲಿ ನೀರಿನ ಅಂಶ ಜಾಸ್ತಿ ತೆಗಿತಿರ್ತಾರೆ. ಸೊ ಆ ಜಾಸ್ತಿ ತೆಗಿಯೋ ಕಾರಣ ಒಂದೇನಿರ್ಬೋದು ಅಂದರೆ ನಿಮ್ಮದು ನೀರಿನ ಅಂಶ ವೆಯ್ಟ್ ಗೇನ್ ಜಾಸ್ತಿ ಆಗಿರ್ಬೋದು. ಡಯಾಲಿಸಿಸ್ನಲ್ಲಿ 2 ಡಯಾಲಿಸಿಸ್ ಮಧ್ಯ ವೆಯ್ಟ್ ಗೇನು 3-3.5 kg ಮೇಲೆ ಇರಬಾರ್ದು. ಸೊ ನಿಮ್ದೇನಾದರೂ 4 kg 5 kg ಬಂದಾಗ ನಾವು 4 ಅವರ್ಸ್ನಲ್ಲಿ 5 kg ತೆಗಿಯೋಕ್ಕೆ ಹೋದಾಗ ಆವಾಗ ಕ್ರಾಂಪ್ಸ್ ಬರುತ್ತೆ. ಎರಡನೇದು, ನಿಮ್ಮದು ಐಡಿಯಲ್ ವೆಯ್ಟ್ ಜಾಸ್ತಿ ಆ ಕಾರಣ ಇಲ್ಲ ಅಂದರೆ ಐಡಿಯಲ್ ವೆಯ್ಟ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಐಡಿಯಲ್ ವೆಯ್ಟ್ ಅಂದರೆ ನಿಮ್ಮದು ಮೋಸ್ಟ್ಲಿ ಊಟ ಎಲ್ಲ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ 3 ಟೈಮ್ ಡಯಾಲಿಸಿಸ್ ಕರೆಕ್ಟಾಗಿ ಮಾಡಿಸ್ತಿರುವಾಗ ನ್ಯೂಟ್ರಿಷನ್ ಇಂಪ್ರೂವ್ ಆದಾಗ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ನೀವು ಆ ವೆಯ್ಟ್ಗಿಂತ ಕಮ್ಮಿ ಮಾಡೋಕ್ಕೆ ಹೋದಾಗ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಆವಾಗ ಕ್ರಾಂಪ್ಸ್ ಬರುತ್ತೆ. ಸೊ ನಿಮ್ಮ ಡಾಕ್ಟ್ರನ್ನ ಒಂದ್ಸತಿ ಕನ್ಸಲ್ಟ್ ಮಾಡಿ, ಅವರು ಕರೆಕ್ಟಾಗಿ ಹೇಳ್ತಾರೆ ಏನಕ್ಕೆ ಆಗ್ತಿದೆ ಅಂತ. ಓಕೆ, ಬಳ್ಳಾರಿಯಿಂದ ಫಾರೂಕ್ ಕರೆ ಮಾಡಿದ್ದಾರೆ. ಫಾರೂಕ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ. ಹಲೋ ಮೇಡಮ್. ಫಾರೂಕ್ ಮಾತಾಡಿ. ಮೇಡಮ್, ಇವಾಗ ನಮ್ಮ ಮಮ್ಮಿಗೆ 40 ವರ್ಷ ಇದಾವೆ ಮೇಡಮ್. ಅವರಿಗೆ ಕಿಡ್ನಿಲಿ ಟೋನ್ಸ್ ಇದಾವೆ ಅಂತ ಹೇಳಿದ್ರು, 4 mm. ಅದು ಟೋನ್ಸ್ ಟ್ಯಾಬ್ಲೆಟ್ ತಂದ್ರೆ ಸರಿ ಆಗುತ್ತೆ ಅಂತ ಹೇಳ್ಯಾರ ಮೇಡಮ್. ತೋರಿಸಿದ್ದೀರಾ? ತೋರಿಸಿದ್ವಿ ಮೇಡಮ್. 4 mm ಇದೆ ಅಂತ ಹೇಳ್ಯಾರ ಮೇಡಮ್. ಟೋನ್ಸ್ ಅದು ಸ್ಟೋನ್ಸ್ ಇದೆ ಅಂತ ಹೇಳಿದ್ದಾರೆ. ಹೌದು ಮೇಡಮ್. ಓಕೆ, ಈಗೇನು ಟ್ರೀಟ್ಮೆಂಟ್ ತಗೊಂಡಿದ್ದಾರಾ? ಚೆನ್ನಾಗಿದಾವಂತೆ ಸರ್ ಮೇಡಮ್. ಕಿಡ್ನಿ ಎಲ್ಲ ಚೆನ್ನಾಗಿದಾವಂತೆ. ಅದು ರಾತ್ರಿ ಯಾವಾಗ ಬೇಕಾವಾಗ ಬಹಳ ನೋವು ಬಂದ್ಬಿಡುತ್ತೆ ಮೇಡಮ್ ಅವರಿಗೆ. ಓಕೆ, ಡಾಕ್ಟರ್ ಮಾತಾಡ್ತಾರೆ ಫಾರೂಕ್. ಸೊ ಅದು 4 mm ಸ್ಟೋನ್ಗೆ ಯೂಶಲಿ ಏನು ಸರ್ಜರಿ ಏನು ಬೇಕಾಗಲ್ಲ. ಸೊ ನೀರಿನ ಅಂಶ ಜಾಸ್ತಿ ಮಾಡಿಕೊಂಡು ಆ ಸಿರಪ್ ಕೊಟ್ಟಿದ್ದಾರಲ್ಲ, ಆ ಸಿರಪ್ ಕಂಟಿನ್ಯೂ ಮಾಡಿ. ಅದು ಸ್ಟೋನ್ ದೊಡ್ಡದಾಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಸ್ಟೋನ್ ಆದಷ್ಟು ಕರೆದ್ಬಿಟ್ಟು ಯೂರಿನ್ನಲ್ಲಿ ಪಾಸ್ ಆಗಿಬಿಡುತ್ತೆ. ಅದಕ್ಕೇನು ಮೇಜರ್ ಸರ್ಜರಿ ಏನು ಬೇಕಾಗಲ್ಲ 4 mm ಸ್ಟೋನ್ಸ್ಗೆ. ಓಕೆ, ಈಗ ಡಯಾಲಿಸಿಸ್ ಅಂದರೆ ತುಂಬ ಜನಕ್ಕೆ ಎಕ್ಸ್ಪೆನ್ಸ್ ಮಾಡೋಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಅಫೋರ್ಡ್ ಮಾಡೋಕ್ಕೆ ಅಂಥವರು ಕೂಡ ಈ ಕಿಡ್ನಿ ಕಸಿ ಇದೆಯಲ್ಲ, ಅವ್ರಿಗೆ ಎಷ್ಟು ಅದು ಸಾಧ್ಯನಾ ಅಂತ, ಅದರ ಕಾಸ್ಟ್ ಎಷ್ಟು, ಆಮೇಲೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅದರ ನಂತರ ಅವ್ರದ್ದು ಅಂತ? ಇವಾಗ ನಾರ್ಮಲಿ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್ ನೀವು ಡಯಾಲಿಸಿಸ್ ಮಾಡಿಸ್ತಿದ್ದೀರಾ ಅಂದರೆ ಪೇಷಂಟ್ಗೆ ಏನಿಲ್ಲ ಅಂದರೂ ಒಂದು 15,000 to 20,000 ರೂಪಾಯಿ ತಿಂಗಳಿಗೆ ಖರ್ಚು ಇರುತ್ತೆ. ದಿಸ್ ಈಸ್ ಲೈಫ್ ಲಾಂಗ್ ಟಿಲ್ ದ ಪೇಷಂಟ್ ಈಸ್ ಅ ಲೈಫ್. ಸೊ ಅದು ನೀವು ಪರ್ ಇಯರ್ ಕ್ಯಾಲ್ಕುಲೇಟ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 2.5 lakhs ಓನ್ಲಿ ಫಾರ್ ಡಯಾಲಿಸಿಸ್ ಬರುತ್ತೆ. ಯು ಹ್ಯಾವ್ ಟು ಆಲ್ಸೋ ಲುಕ್ ಇನ್ ಟು ದ ಫ್ಯಾಕ್ಟ್ ದಟ್ ಪೇಷಂಟ್ ಅಲ್ಲಿ ಬಂದಾಗ ಹಿ ಈಸ್ ನಾಟ್ ವರ್ಕಿಂಗ್ ಇನ್ ಮೆಜಾರಿಟಿ ಆಫ್ ದಿಸ್ ಪೇಷಂಟ್ಸ್. ಸೊ ಆ ಕೆಲಸ ಲಾಸ್ ಆಗುತ್ತೆ. ಅವ್ರ ಜೊತೆ ಇನ್ನೊಬ್ರು ಜೊತೆಗೆ ಬರಬೇಕು. ಸೊ ಅವ್ರ ಕೆಲಸ ಲಾಸ್ ಆಗುತ್ತೆ.
ಪ್ಲಸ್ ಟ್ರಾವೆಲಿಂಗ್ ಕಾಸ್ಟ್. ಸೊ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ ಆನ್ ಆವ್ರೇಜ್ ಇಯರ್ಲಿ ಲಾಸ್ ಈಸ್ ಅಪ್ರಾಕ್ಸಿಮೇಟ್ಲಿ 4 to 5 lakhs ಫಾರ್ ಎ ಪೇಷಂಟ್. ಪ್ಲಸ್ ಪೇಷಂಟ್ ಏನಾದರೂ ಈಸ್ ನಾಟ್ ವೆಲ್ ಅಂದರೆ ಇಯರ್ಲಿ 1 or 2 ಅಡ್ಮಿಷನ್ಸ್ ಆಗುತ್ತೆ. ಆ ಅಡ್ಮಿಷನ್ಸ್ನಲ್ಲಿ ದೇ ಲೂಸ್ 30,000 to 50,000. ಸೊ ಹಂಗೆ ನೀವು ಲೆಕ್ಕ ಹಾಕಿದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಕಮ್ಸ್ ಔಟ್ ಟು ಬಿ ಮಚ್ ಚೀಪರ್. ಸೊ ಬೇಸಿಕ್ಲಿ ವಾಟ್ ಯು ಆರ್ ಸೇಯಿಂಗ್ ಈಸ್ 1 yearನಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ಎ ಪೇಷಂಟ್ ಪ್ರಾಬ್ಲಿ ಯು ಆರ್ ಗೋಯಿಂಗ್ ಟು ಪುಟ್ ಇಟ್ ಅಟ್ ಎ ಟೈಮ್. ಸೊ ಅರೌಂಡ್ 3 lakhs ಇಸ್ ದ ಆವ್ರೇಜ್ ಕಾಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ಗೆ. ವರ್ಕಪ್ ಚಾರ್ಜಸ್ ಬಂದ್ಬಿಟ್ಟು ಅರೌಂಡ್ 50,000 to 60,000 ಹತ್ರ ಬರುತ್ತೆ. ಸೊ 3.5 ಲಕ್ಷ 4 ಲಕ್ಷ ಇದ್ದರೆ ಸಕ್ಸಸ್ ರೇಟ್ ಆಫ್ ಟ್ರಾನ್ಸ್ಪ್ಲಾಂಟ್ ಇಸ್ 95%. ದಟ್ಸ್ ಎ ವೆರಿ ಗುಡ್ ರೇಟ್. ಸೊ ಇವಾಗ ಸಕ್ಸಸ್ ಆಗಿದ ತಕ್ಷಣ ಇನ್ ದ ಫಸ್ಟ್ 3 to 4 months ದ ಆವ್ರೇಜ್ ಕಾಸ್ಟ್ ಈಸ್ ಅರೌಂಡ್ 12,000 to 15,000 ಎಕ್ಸ್ಪೆನ್ಸಸ್ಸು, ಮೆಡಿಸಿನ್ಸ್ ಆಗಲಿ ಟೆಸ್ಟ್ಗಾಗಲಿ. 3-4 months ಆಗಿದ ಥರ ಆದಮೇಲೆ ದ ಕಾಸ್ಟ್ ಕಮ್ಸ್ ಡೌನ್ ಟು ಜಸ್ಟ್ 5,000 to 8,000 per month, ವಿಚ್ ಈಸ್ ಆ್ಯಸ್ ಆಫ್ ನೌ ಲೈಫ್ ಲಾಂಗ್. ಸೊ 5,000 to 8,000 ಬಂದಾಗ ಯು ಸಿ ಹೌ ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್. ಪ್ಲಸ್ ಪೇಷಂಟ್ ಇಫ್ ಈಸ್ ಡೂಯಿಂಗ್ ವೆಲ್, ವಿಚ್ ಈಸ್ ಇನ್ ಆಲ್ಮೋಸ್ಟ್ 95% ಆಫ್ ದ ಕೇಸಸ್, within 1 month they can join back the work. Okay. So join the first quality of life improves. ಯಾಕೆ you have given a normal kidney where your creatinine will come back to normal. ಒಂದು ಎರಡನೇದು he becomes so active that he can join back the work. ಸೊ ನೀವು ಎಲ್ಲ ಲೆಕ್ಕ ಹಾಕಿದ್ರೆ the cost of transplant is much less than continuation of dialysis. ಒಂದು ಎರಡನೇದು we are very lucky that our state government, when you have a donor in the family, ಸೊ ಸ್ಟೇಟ್ ಗೌರ್ಮೆಂಟ್ ಇಂದ CM ರಿಲೀಫ್ ಫಂಡ್ ಅಂತ ಆಲ್ಮೋಸ್ಟ್ 1 lakh ರಿಲೀಸ್ ಮಾಡ್ತಾರೆ. Okay. ಆ್ಯಂಡ್ ದೇ ಆರ್ ಮೆನಿ ಫಿಲಾಂಥ್ರೋಪಿಸ್ಟ್ ಹೂ ಆರ್ ಅವೈಲಬಲ್ ಇನ್ ಬ್ಯಾಂಗ್ಳೂರ್ ಹೂ ಆರ್ ರೆಡಿ ಟು ಹೆಲ್ಪ್ ಯು. ಯಾಕೆಂದರೆ ನಮ್ಮ ಸುಗುಣ ಹಾಸ್ಪಿಟಲ್ನಲ್ಲಿ ಯೂಶಲಿ ದ ಟ್ರಾನ್ಸ್ಪ್ಲಾಂಟ್ಸ್ ವಾಟ್ ವಿ ಆರ್ ಡೂಯಿಂಗ್ ದೇ ಆರ್ ಐದರ್ ಮಿಡಲ್ ಕ್ಲಾಸ್ ಆರ್ ಲೋವರ್ ಮಿಡಲ್ ಕ್ಲಾಸ್. ಸೊ ಈ ಥರ ಫಿಲಾಂಥ್ರೋಪಿಸ್ಟ್ ಹೆಲ್ಪ್, ಗೌರ್ಮೆಂಟ್ ಹೆಲ್ಪ್ ತೊಗೊಂಡ್ಬಿಟ್ಟು ವಿ ಹ್ಯಾವ್ ಬಿನ್ ಏಬಲ್ ಟು ಡೂ ಎ ಗುಡ್ ಜಾಬ್ ಫಾರ್ ದಟ್. ದ ಲೈಫ್ ಟೋಟ್ಲಿ ರಿವರ್ಸಸ್, ಟೋಟ್ಲಿ ಚೇಂಜ್ ಇನ್ ಲೈಫ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಅಂದರೆ ಕಿಡ್ನಿ ಕಸಿ ಮಾಡೋದೇ ಬೆಟರ್ ಅಂತ, ಡಯಾಲಿಸಿಸ್ ಅಂತ ಕಷ್ಟ. Yeah, that is worldwide it is known that transplantation is the best treatment for a ಕಿಡ್ನಿ failure. ಫೇಲ್ಯೂರ್ಗೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿ ಕೊಟ್ಟರೆ ಥ್ಯಾಂಕ್ ಯು. Thank you. ಸೊ ವೀಕ್ಷಕರೇ ನೋಡಿದ್ರಲ್ಲ, ಕಿಡ್ನಿ ಕಸಿ ಮೂತ್ರಪಿಂಡ ಮರುಜೋಡಣೆ ಎಷ್ಟು ಉಪಯೋಗಕಾರಿ ಅಂತ. ಯಾಕಂದರೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋರಿಗೆ ಗೊತ್ತಾದ್ರೆ ಕಷ್ಟ, ಆಮೇಲೆ ತುಂಬಾ ಅಫೋರ್ಡ್ ಮಾಡೋಕ್ಕಾಗಲ್ಲ ತುಂಬ ಜನಕ್ಕೆ. ಸೊ ಅದಕ್ಕಿಂತ ಬೆಸ್ಟ್ ಅಂದರೆ ಲೈಫ್ ಲಾಂಗ್ ಒಂದೇ ಟ್ರೀಟ್ಮೆಂಟ್ ಕಿಡ್ನಿ ಮರುಜೋಡಣೆ ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ನಾರ್ಮಲ್ ಲೈಫ್ಗೆ ಬರ್ಬೋದು. ಹಾಗೆಯೇ ನಿಮ್ಮ ಯಾವುದೇ ಕಿಡ್ನಿ ಸಮಸ್ಯೆಗಳು ಮತ್ತೆ ಕಾಡಲ್ಲ. ಸೊ ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.